ಹಾಯ್ ವೀವರ್ಸ್, ಬನ್ನಿ ಇವತ್ತು ಬಾಳೆಕಾಯಿ ಪೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಆ್ಯಕ್ಚುಲಿ ಬಾಳೆಕಾಯಿ ಫ್ರೈ ಅಂತಲೂ ಹೇಳ್ತಾರೆ. ಇಲ್ಲಿ ನೋಡಿ, ನಾನು ರಾ ಬಾಳೆಕಾಯಿನ ತಗೊಂಡಿದ್ದೀನಿ. ಓಕೆನಾ, ಈ ಥರ ಒಂದು ರಾ ಬಾಳೆಕಾಯಿ ತಗೊಳ್ಬೇಕು. ಆ ತುದಿ ಈ ತುದಿ ಎರಡೂ ಕಡೆ ಕಟ್ ಮಾಡ್ಕೊಳ್ಳಿ. ಯಾಕಂದರೆ ತುದಿನ ಕಟ್ ಮಾಡ್ತಾರಲ್ವ ಯೂಶ್ವಲಿ. ಸೊ ನಾನು ತುದಿನ ಕಟ್ ಮಾಡಿ ಈ ಥರ ಮೇಲ್ಗಡೆ ಸಿಪ್ಪೆ ತಗೊಳ್ಬೇಕು. ಅಂದರೆ ತುಂಬ ಸಿಪ್ಪೆ ಏನು ತೆಗಿಯೋದು ಬೇಡ, ಸ್ವಲ್ಪ ಹಾಗೆ ಮೇಲೆ ಸ್ವಲ್ಪ ಸಿಪ್ಪೆ ತೆಗೆದ್ರೆ ಸಾಕು, ಆಯಿತಾ. ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ದೆ, ನನ್ನ ಮಗಳು ಪಕ್ಕದಲ್ಲೇ ನಿಂತಿದ್ದಾಳೆ. ಇಟ್ಸ್ ಓಕೆ, ಇನ್ನೇನು ಮಾಡೋದು, ಅವಳು ಹಠ ಮಾಡ್ತಾಳೆ ಅಂತ ಹಾಗೆ ಚೇರ್ ಹಾಕಿ ನಿಲ್ಲಿಸಿದ್ದೀನಿ. ಸೊ ಇಷ್ಟು ನೀವು ಈ ಥರ ಸಿಪ್ಪೆ ತಗೊಂಡಾದ್ಮೇಲೆ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇಲ್ಲಿ ಈ ಬಾಳೆಕಾಯಿನ ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೊಳ್ಬೋದು, ಆಯಿತಾ. ಅಂದರೆ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ರೌಂಡ್ ಆಗಬೇಕಾದ್ರೂ ಕಟ್ ಮಾಡ್ಕೋಬೋದು, ಅಥವಾ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಸೊ ಒಂದು ಮೀಡಿಯಮ್ ದಪ್ಪ, ಅಂದರೆ ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಕಟ್ ಮಾಡ್ಕೋಬೇಕು. ಸೊ ನನಗೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರಲಿ ಒಂದೆರಡು, ಇನ್ನೊಂದು 4 ರೌಂಡಲ್ಲಿರಲಿ ಅಂದ್ಬಿಟ್ಟು ನಾನು ಎರಡೂ ಥರ ಮಾಡಿದ್ದೀನಿ. ಎರಡೂ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ರೆಕ್ಟ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಏನು ಗೊತ್ತಾ, ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಅಂತ ಅನಿಸುತ್ತೆ. ಅಂದರೆ ತಿನ್ನುವಾಗ ನಿಮಗೆ ನೋಡಿ ಈ ರೀತಿ ಕಟ್ ಮಾಡ್ಕೋಬೇಕು. ಅಂದರೆ ತುಂಬ ದಪ್ಪ ಇಲ್ಲ, ತುಂಬ ಸಣ್ಣ ಇಲ್ಲ. ಇದನ್ನೆಲ್ಲ ನಾನು ರೌಂಡಾಗಿ ಕಟ್ ಮಾಡಿಕೊಂಡೆ. ಯಾರಿಗಾದ್ರೂ ಊಟಕ್ಕೆ ಬಡಿಸುವಾಗ ರೆಕ್ಟ್ಯಾಂಗಲ್ ಶೇಪ್ ಕಟ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಬಡಿಸುವಾಗ ಅದು ಕಾಣುತ್ತೆ ಚೆನ್ನಾಗಿ. ರೌಂಡೂ ಚೆನ್ನಾಗಿ ಕಾಣುತ್ತೆ, ಬಟ್ ರೌಂಡು ಚಿಕ್ಕ ಚಿಕ್ಕ ಅನಿಸ್ಬಿಡುತ್ತೆ. ಈ ಥರ ನಾನು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಸೊ ಹಾಕ್ಕೊಂಡಾದ್ಮೇಲೆ ಇದಕ್ಕೆಲ್ಲ ಇಂಗ್ರೀಡಿಯೆಂಟ್ ಹಾಕಬೇಕು. ಏನು, ಅಚ್ಚ ಖಾರದ ಪುಡಿ, ಅರಿಶಿಣ, ಇಂಗು, ಉಪ್ಪು ಇದೆಲ್ಲ ಹಾಕಬೇಕು. ಸೊ ನೋಡಿ, ನಾನು ಈ ಥರ ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ನಿಮ್ಮ ಒಂದು ಖಾರದ ಅನುಕೂಲಕ್ಕೆ ನೀವು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸ್ಪೈಸಿ ಬೇಕು ಅನ್ನಿಸ್ತು, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜಾಸ್ತಿ. ಹಾಗೆ ಅರಿಶಿಣ ಹಾಕ್ಕೊಳ್ಳಿ ಸ್ವಲ್ಪ. ಆದ ನಂತರ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಅಂದರೆ ನಿಮಗೆ ಎಷ್ಟು ನೋಡ್ಕೊಳ್ಳಿ, ಗೊತ್ತಾಗತ್ತಲ್ಲ. ಸೊ ಅಷ್ಟು ನೀವು ಉಪ್ಪನ್ನ ಹಾಕ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಹಾಕಿದ್ದೀನಿ, ಆಮೇಲೆ ಬೇಕಂದರೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇಂಗು ಹಾಕಿದ್ದೀನಿ, ಆಯಿತಾ. ಇಂಗು ಆಲೂಗಡ್ಡೆದು ಮಾಡ್ಬೋದು ಇದನ್ನು ಪುಡಿ. ಹಾಗೆ ಯಾವ ಪುಡಿ ಮಾಡಿದ್ರೂ ನಾನು ಸ್ವಲ್ಪ ಇಂಗು ಹಾಕ್ತೀನಿ. ನೋಡಿ, ಈ ಥರ ಪಾತ್ರೆಯಲ್ಲಿ ಕಲಿಸ್ಕೋಬೇಕು. ಆ್ಯಕ್ಚುಲಿ ಕೈ ಹಾಕಿನೂ ಕಲಿಸ್ಕೊಳ್ಬೋದು. ನಾನು ಫಸ್ಟಿಗೆ ಈ ಥರ ಮಿಶ್ರಣ ಮಾಡಿ ಇಡ್ತೀನಿ. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಹಿಂಗೆ ಮಾಡಿ ನಾನು ಇಡ್ತೀನಿ. ಇಟ್ಟಾದಮೇಲೆ ಅದು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ. ಸೊ ಆ ಥರ ಚೆನ್ನಾಗಿ ಕಾಣಿಸೋ ಥರ ಹಾಗೆ ಈ ಥರ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಬೌಲ್ನ ಹಿಂಗೆ ಅಲ್ಲಾಡಿಸಿದ್ರೇ ಸಾಕು. ಅದೇ ಚೆನ್ನಾಗಿ ಉಪ್ಪು ಖಾರ ಹಿಡ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬದಿಗೆ ಇದನ್ನು ಇಟ್ಕೊಂಡ್ರೆ ಮುಗೀತು. ನೆಕ್ಸ್ಟ್ 15 ಮಿನಿಟ್ಸ್ ಇಟ್ಟು ನೆಕ್ಸ್ಟ್ ನಾವೇನು ಮಾಡೋಣ, ಗ್ಯಾಸ್ ಹಚ್ಚಿ ಹಾಗೆ ತವಾನ ಇಡೋಣ. ಓಕೆನಾ. ನೋಡಿ, ನಾನು ಗ್ಯಾಸ್ ಹಚ್ಚಿ ತವ ಇಡ್ತಾ ಇದ್ದೀನಲ್ಲ. ಸೊ ತವ ಇಟ್ಟೆ, ಗ್ಯಾಸ್ ಹಚ್ಚಿದೆ. ಈ ಕಡೆ ವೈಟ್ ಕಲರ್ ಪ್ಲೇಟಲ್ಲಿ ಏನು ಅಂತ ನೀವು ನೋಡ್ತಾ ಇರ್ಬೋದು. ಸೊ ಆ ವೈಟ್ ಕಲರ್ ಪ್ಲೇಟಲ್ಲಿ ಏನಪ್ಪ ಇದೆ ಅಂದರೆ ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಏನು ಹೇಳ್ತೀವಿ ಅದಿದೆ. ತೋರಿಸ್ತೀನಿ ನಿಮಗೆ. ಸೊ ಕಾವಲಿ ಸ್ವಲ್ಪ ಬಿಸಿ ಆಗ್ತಾಯಿದೆ. ಸೊ ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು, ಸವರ್ಕೊಳ್ಬೇಕು. ಓಕೆನಾ. ಸವರ್ಕೊಂಡಾದ್ಮೇಲೆ ಇದೇನು ನಾವು ಉಪ್ಪು ಖಾರ ಎಲ್ಲ ಹಾಕಿ ಬಾಳೆಕಾಯಿನ ಮಿಶ್ರಣನ ಇಟ್ಟಿದ್ವಲ್ಲ, ಸೊ ಅದು ಈಗ ಚೆನ್ನಾಗಿ ತಾಗಿರುತ್ತೆ. ಓಕೆನಾ. ನೋಡಿ ಎಷ್ಟು ನೀಟಾಗಿ ಕೋಟ್ ಆಗಿದೆ ಅಲ್ವಾ. ಸೊ ಇದನ್ನು ಈಗ ಆ ರವೆ ಇದೆ ಅಲ್ಲ, ಆ ರವೆಯಲ್ಲಿ ಅದ್ದಬೇಕು, ಆಯಿತಾ. ಅದ್ದಿ ನಾವು ಈ ಒಂದು ತವ ಮೇಲೆ ಹಾಕಿದ್ರೆ ಸಖತ್ತಾಗಿರೋ ಬಾಳೆಕಾಯಿ ಪೋಡಿ
ರೆಡಿ ಆಗುತ್ತೆ. ಫ್ರೈ ಅಂತಲೂ ಹೇಳ್ತಾರೆ. ನಮ್ಮ ಭಾಷೆಯಲ್ಲಿ ಲೈಕ್ ನಾವು ಅದನ್ನು ಪೋಡಿ ಅಂತಲೂ ಅಂತೀವಿ. ಬಾಳೆಕಾಯಿ ಪೋಡಿ ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ. ಇದರಲ್ಲಿ ಆಲೂಗಡ್ಡೆಲಿ ಮಾಡ್ತಾರೆ, ಬೆಂಡೆಕಾಯಲ್ಲಿ ಮಾಡ್ತಾರೆ, ಆಮೇಲೆ ಬದನೆಕಾಯಲ್ಲಿ ಮಾಡ್ತಾರೆ. ಈ ಥರ ಎಲ್ಲದರಲ್ಲೂ ಮಾಡ್ತೀವಿ ನಾವು. ಸೊ ಆಲೂಗಡ್ಡೆದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ನೋಡಿ. ಇದೇ ಪ್ರೊಸೀಜರ್ನ ನೀವು ಆಲೂಗಡ್ಡೆ ಹಾಗೆ ಬದನೆಕಾಯಿ, ಬೆಂಡೆಕಾಯಿ ಎಲ್ಲದರಲ್ಲೂ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಆಲೂಗಡ್ಡೆ ಮೈ ಫೇವ್ರೆಟ್. ಆಲೂಗಡ್ಡೆ ಪೋಡಿ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಷ್ಟ ಆಯ್ತಲ್ಲ. ಸೊ ಈಗ ಎಣ್ಣೆನ ಸಿಂಪಡಿಸ್ತಾ ಇದ್ದೀನಿ ಮೇಲಿಂದ. ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಇದು ಜಾಸ್ತಿ ಎಣ್ಣೆನೂ ತಗೊಳ್ಳಲ್ಲ. ಮಾಡೋಕ್ಕೂ ಒಂದು 10 ಮಿನಿಟ್ಸ್ ಇದ್ದರೆ ಸಾಕು, ಬೇಗ ಮಾಡ್ಬೋದು. ಆಮೇಲೆ ಇದನ್ನು ಮಾಡೋದು ತುಂಬ ಈಸಿ. ಯಾಕಂದರೆ ನೀವು ಇದನ್ನು ಇಟ್ಬಿಟ್ಟು ಈ ಥರ ಹಂಚು ಮೇಲೆ ಇಟ್ಟು ನೋಡಿ ಕ್ಲೋಸ್ ಮಾಡಿದ್ರೆ ಆಯಿತು. ನೀವು ಸಣ್ಣ ಉರಿಲಿ ಇಡಬೇಕು. ಈ ಥರ ಸಣ್ಣ ಉರಿಲಿ ಇಟ್ಬಿಟ್ಟು ನೀವು ಬೇರೆ ಕೆಲಸಗಳನ್ನ ಮಾಡ್ಕೋಬೋದು. ಒಂದು 5 ಮಿನಿಟ್ಸ್ ಆದಮೇಲೆ ಅದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಸೊ ನೋಡಿ ಈ ಥರ ನಾವು ಉಲ್ಟಾ ಮಾಡ್ಕೋಬೇಕು. ಸೊ ನೋಡಿ ಹಿಂಗೆ ಉಲ್ಟಾ ಮಾಡಿಕೊಂಡ್ರೆ ಆಯಿತು. ನೋಡಿ ಇದಾಗಿದೆ, ಅಂದರೆ ಒಂದು ಸೈಡ್ ಚೆನ್ನಾಗಿ ಬೇಯ್ಕೊಂಡಿದೆ. ಈಗ ಇನ್ನೊಂದು ಸೈಡನ್ನ ಬೇಯಿಸ್ಬೇಕು ನೀಟಾಗಿ ನಾವು. ನೀವು ಅಂದ್ಕೊಳ್ಬೋದು ಯಾಕೆ ಒಂದೇ ಕೈಯಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಕೈಯಲ್ಲಿ ಅಂದರೆ ಸ್ಪೂನ್ ಇಟ್ಕೊಂಡು ಪಟ ಪಟ ಮಾಡ್ಬೋದಲ್ಲ ಅಂತ. ಬಟ್ ನಾನು ಇಲ್ಲಿ ನನ್ನ ಪಾಪುನ ಎತ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದೇ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿ ಉಲ್ಟಾ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಈ ಥರ ನೀಟಾಗಿ ಉಲ್ಟಾ ಮಾಡಿ ಎಲ್ಲನೂ ಮತ್ತೆ ಬೇಕಂದರೆ ಸ್ವಲ್ಪ ಎಣ್ಣೆನ ಮೇಲಿಂದ ಸವರ್ಕೋಬೋದು ಅಥವಾ ಸಿಂಪಡಿಸ್ಬೋದು. ಓಕೆನಾ. ನೋಡಿ ನಾನೀಗ ಹಾಗೆ ಮಾಡಿದ್ದು. ಸೊ ಎಲ್ಲನೂ ಆಯಿತು, ಎಲ್ಲನೂ ಉಲ್ಟಾ ಮಾಡಾಯಿತು. ಸೊ ಉಲ್ಟಾ ಮಾಡಾದ್ಮೇಲೆ ನಾನೀಗ ಸ್ವಲ್ಪ ಎಣ್ಣೆನ ಸ್ವಲ್ಪ ಮೇಲಿಂದ ಹಾಕ್ಕೋತೀನಿ. ಸೊ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಬೇಕು. ನಿಜ ಹೇಳ್ತೀನಿ ವಿವರ್ಸ್, ಎಷ್ಟು ಚೆನ್ನಾಗಿರತ್ತಂದರೆ ಇದು ಟೇಸ್ಟ್. ವಾವ್, ನನಗೆ ವಿಡಿಯೋ ಮಾಡ್ತಾಯಿದ್ದೀನಿ, ಮಾಡುವಾಗಲೇ ಒಂದು ತೊಗೊಂಡು ತಿಂದುಬಿಡೋಣ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ನೋಡಿ ಮತ್ತೆ ಈ ಕಡೆ ಕ್ಲೋಸ್ ಮಾಡಿದರೆ ಆಯಿತು ಲಿಡ್ನ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇದು ಬೆಂದ್ಕೊಂಡಿರುತ್ತೆ. ಒಂದು 5 ಮಿನಿಟ್ಸ್ ಅಷ್ಟೇ. ಓವರಾಲ್ ಇದಿಷ್ಟು ಮಾಡೋಕ್ಕೆ 20 ಮಿನಿಟ್ಸ್ ಸಾಕು. 10 ಮಿನಿಟ್ಸ್ ಕಟ್ ಮಾಡಿ ಈ ಥರ ಹಚ್ಚಿಕೊಂಡು ಮಾಡೋಕ್ಕೆ, ಇನ್ನು 10 ಮಿನಿಟ್ಸ್ ಬೇಯಿಸೋಕ್ಕೆ. ನೋಡಿ ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತಂದರೆ ಈ ಥರ ಕಾವಲಿಲಿ ಅಲ್ಲ, ಅದೇನು ಮಡ್ಚೋ ಕೈ ಇರುತ್ತಲ್ಲ ಅದರಲ್ಲಿ ಹೀಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಬೆಂದಿದೆಯೋ ಬೆಂದಿಲ್ವೋ ಅಂತ. ಆ ಥರ ಕಟ್ ಆಗಬೇಕು. ಕಟ್ಟಾದರೆ ಬೆಂದಿದೆ ಅಂತ. ನೋಡಿ ಈ ಕಡೆ ಇನ್ನೂ ಕರೆಕ್ಟಾಗಿ ಆಗಿಲ್ಲ, ಕರೆಕ್ಟಾಗಿ ಬೆಂದಿಲ್ಲ ಅದು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಸೊ ಈ ಮಧ್ಯದಲ್ಲಿ ಇದ್ದಿದ್ದನ್ನೆಲ್ಲ ಸೈಡಿಗೆ ತಳ್ಳಿಬಿಟ್ಟು ಆ ಸೈಡಲ್ಲಿ ಇದ್ದಿದ್ದನ್ನೆಲ್ಲ ಮಧ್ಯಕ್ಕೆ ಹಾಕ್ಕೊಳ್ತೀನಿ. ಸೊ ಆವಾಗ ಎಲ್ಲನೂ ಬೇಯುತ್ತಲ್ವ. ಸೊ ಈಸಿಯಾಗಿ ಆಗುತ್ತೆ ನಮಗೆ. ಸೊ ಚೆನ್ನಾಗಿರುತ್ತೆ. ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಪೋಡಿ ಮಸ್ತಾಗಿ ಬರುತ್ತೆ. ಆಲೂಗಡ್ಡೆಲಿ ಟ್ರೈ ಮಾಡಿ. ಫಸ್ಟು ನೀವು ಮಾಡಬೇಕಾದ್ರೆ ಆಲೂಗಡ್ಡೆಲಿ ಟ್ರೈ ಮಾಡಿ, ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ. ಆಮೇಲೆ ಬಾಳೆಕಾಯಲ್ಲಿ ಮಾಡಿ. ಆಮೇಲೆ ನಿಮಗೆ ಬದನೆಕಾಯಿ ಇಷ್ಟ ಆದರೆ ಬದನೆಕಾಯಿ, ಬೆಂಡೆಕಾಯಿ ಇಷ್ಟ ಆದರೆ ಬೆಂಡೆಕಾಯಿ, ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಓಕೆನಾ. ಫೈನಲಿ ಬಾಳೆಕಾಯಿ ಪೋಡಿ ರೆಡಿ. ನೀವು ಒಂದ್ಸಲ ಮನೇಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ ತಿನ್ನಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿವರ್ಸ್. ಟೇಕ್ ಕೇರ್, ಬಾಯ್.